ಜೊತೆ ಪ್ರತಿದಿನವೂ ಸುಲಭ. AI ಫಾರ್ ಎವ್ರಿಡೇ ಯೂಸ್. ಇಂದು ವಾಟ್ಸಾಪ್ನಲ್ಲಿ ಮೆಸೇಜ್ ಕಳಿಸುವುದು, ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ ಮಾಡುವುದು ಅಥವಾ ಯೂಟ್ಯೂಬ್ನಿಂದ ಏನಾದರೂ ಹೊಸತನ್ನು ಕಲಿಯುವುದು ಇವೆಲ್ಲವೂ ನಮ್ಮ ದೈನಂದಿನ ಕೆಲಸಗಳಾಗಿ ಬಿಟ್ಟಿವೆ. ಆದರೆ ಈಗ ಈ ಎಲ್ಲ ಟೂಲ್ಸ್ನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ AI ಕೂಡ ಇದೆ ಎಂದು ನಿಮಗೆ ತಿಳಿದಿದೆಯೇ? ಈ ವಿಡಿಯೋದಲ್ಲಿ ನಾವು ಇಂತಹ ಯಾವ ಟೂಲ್ಗಳಿವೆ ಮತ್ತು ಅವು ನಮ್ಮ ಕೆಲಸಗಳನ್ನು ಹೇಗೆ ಸುಲಭಗೊಳಿಸುತ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ. ಉದಾಹರಣೆಗೆ ಬರೆಯುವುದು, ಅನುವಾದಿಸುವುದು, ಫೋಟೋಗಳನ್ನು ಎಡಿಟ್ ಮಾಡುವುದು ಅಥವಾ ದಿನದ ಯೋಜನೆ ಮಾಡುವುದು. ಈಗ ಬನ್ನಿ, ವಾಟ್ಸಾಪ್ನಲ್ಲಿ AI ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನೋಡೋಣ. ವಾಟ್ಸಾಪ್ ಅನ್ನು ತೆರೆಯುತ್ತಿದ್ದ ಹಾಗೆ ಮೇಲ್ಭಾಗದಲ್ಲಿ ಆಸ್ಕ್ ಮೆಟಾ ಎಂಬ ಆಯ್ಕೆಯು ಕಾಣುತ್ತದೆ. ಇಲ್ಲಿ ನೀವು ಯಾವುದೇ ವಿಷಯದ ಬಗ್ಗೆ ಸವಾಲುಗಳನ್ನು ಕೇಳಬಹುದು, ಯಾವುದೇ ಮಾಹಿತಿ, ಸಲಹೆಗಳು ಅಥವಾ ಯಾವುದೇ ಸಣ್ಣ ಕೆಲಸಗಳನ್ನು ಕೂಡ. ನೀವು ಬಯಸಿದರೆ ಇದನ್ನು ಟೆಕ್ಸ್ಟ್ನಲ್ಲಿಯೂ ಕೇಳಬಹುದು ಅಥವಾ ಮಾತಿನ ಮೂಲಕವೂ ಹೇಳಿಯೂ ಸವಾಲು ಮಾಡಬಹುದು. ಏನಾದರೂ ನಿಮ್ಮ ಹತ್ತಿರ ಯಾವುದೇ ವಸ್ತುವಿನ ಚಿತ್ರವಿದ್ದರೆ, ಅಂದರೆ ಯಾವುದೇ ಪ್ರಾಡಕ್ಟ್, ಯಾವುದೇ ಸ್ಥಳ ಅಥವಾ ನೋಟ್ಸ್ನ ಪೇಜ್, ನೀವು ಆ ಚಿತ್ರವನ್ನು ಮೆಟಾ AIನ ಜೊತೆ ಶೇರ್ ಮಾಡಿ ಅದಕ್ಕೆ ಸಂಬಂಧಿಸಿದ ಸವಾಲುಗಳನ್ನು ಕೇಳಬಹುದು. ಇದಲ್ಲದೆ ಮೆಟಾ AIಯನ್ನು ವಾಟ್ಸಾಪ್ನ ಚಾಟ್ಗಳಲ್ಲೂ ಸಹ ಬಳಸುವ ಆಯ್ಕೆಯೂ ಇದೆ. ಒಂದು ವೇಳೆ ನಿಮ್ಮ ಸ್ನೇಹಿತನು ನಿಮ್ಮ ಬಳಿ ಜೈಪುರದಿಂದ ಮೇರಠ್ ಹೋಗುವುದು ಹೇಗೆ ಎಂದು ಕೇಳಿದರೆ ಮತ್ತು ಇದರ ಉತ್ತರ ನಿಮಗೆ ಗೊತ್ತಿಲ್ಲದಿದ್ದರೆ, ಆಗ ನೀವು ಅದೇ ಚಾಟ್ನಲ್ಲಿ @metaAI ಬರೆದು ಅದೇ ಸವಾಲನ್ನು ಕೇಳಬಹುದು. ಒಂದು ಕ್ಷಣದಲ್ಲಿ ಮೆಟಾ AIನಿಂದ ನಿಮಗೆ ಉತ್ತರ ಸಿಗುತ್ತದೆ. ಮೆಟಾ AI ಕೇವಲ ವಾಟ್ಸಪ್ಗೆ ಮಾತ್ರ ಸೀಮಿತವಾಗಿಲ್ಲ. ಇದು ಈಗ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಮೆಸೆಂಜರ್ನಂತಹ ಸೋಷಿಯಲ್ ಮೀಡಿಯಾ ಟೂಲ್ಸ್ನಲ್ಲಿಯೂ ಲಭ್ಯವಿದೆ. ಇನ್ಸ್ಟಾಗ್ರಾಮ್ನಲ್ಲಿ ಸರ್ಚ್ ಬಟನ್ ಕ್ಲಿಕ್ ಮಾಡುವುದರಿಂದ ಆಸ್ಕ್ ಮೆಟಾ ಕಾಣುತ್ತದೆ ಮತ್ತು ಫೇಸ್ಬುಕ್ ಮೆಸೆಂಜರ್ನಲ್ಲಿ ಸಹ ನೀವು ಮೆಟಾ AIನೊಂದಿಗೆ ನೇರವಾಗಿ ಸಂವಹನ ನಡೆಸಬಹುದು. ಇದೀಗ ಇಲ್ಲಿ ನೀಡಿರುವ ಇಮೇಲ್ ಅನ್ನು ನೋಡೋಣ. ಇದರಲ್ಲಿ ಕೆಳಗೆ ನೀಡಿರುವ ಕೆಲವು ಉತ್ತರಗಳ ಸಲಹೆಗಳು ಸ್ವತಃ ತಾನೇ ಕಾಣಿಸುತ್ತಿವೆ. ಇವುಗಳನ್ನು ಸ್ಮಾರ್ಟ್ ರಿಪ್ಲೈ ಎಂದು ಕರೆಯುತ್ತಾರೆ. ಈ ಸಲಹೆಗಳು ಜೆಮಿನಿ AIನ ಕಾರಣದಿಂದ ಸಿಗುತ್ತವೆ. ಜೆಮಿನಿ AI ಗೂಗಲ್ನ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ ಆಗಿದೆ. ಇದು ಜಿಮೇಲ್ನ ರೀತಿ ಗೂಗಲ್ನ ಬೇರೆ ಟೂಲ್ಸ್ನಲ್ಲಿ AIನ ಬಳಕೆಯಿಂದ ನಿಮ್ಮ ದೈನಂದಿನ ಜೀವನವನ್ನು ಸುಲಭಗೊಳಿಸುತ್ತವೆ. ಹೇಗೆಂದರೆ, ಯೂಟ್ಯೂಬ್ನಲ್ಲಿ AIನ ಕೆಲಸ ನೀವು ನೋಡಿದ ವಿಡಿಯೋದ ಆಧಾರದ ಮೇಲೆ ಅವುಗಳನ್ನು ಹೋಲುವ ಇತರ ವಿಡಿಯೋಗಳನ್ನು ಸೂಚಿಸುವುದಾಗಿರುತ್ತದೆ. ಗೂಗಲ್ ಮ್ಯಾಪ್ಸ್ನಲ್ಲಿ AIನ ಕೆಲಸ ನಿಮಗೆ ಎಲ್ಲಕ್ಕಿಂತ ಕಡಿಮೆ ಸಮಯದಲ್ಲಿ ತಲುಪಿಸುವ ಮಾರ್ಗವನ್ನು ತೋರಿಸುವುದಾಗಿದೆ. ಗೂಗಲ್ ಲೆನ್ಸ್ನಲ್ಲಿ AIನ ಕೆಲಸ ಯಾವುದೇ ಫೋಟೋವನ್ನು ಗುರುತಿಸಿ ಅದಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಹುಡುಕಲು ಸಹಾಯ ಮಾಡುವುದಾಗಿದೆ. ಗೂಗಲ್ ಡಾಕ್ಸ್ನಲ್ಲಿ AIನ ಕೆಲಸ ನಿಮ್ಮ ವಾಕ್ಯಗಳನ್ನು ಅರ್ಥ ಮಾಡಿಕೊಂಡು ಸರಿಯಾದ ಶಬ್ದ ಮತ್ತು ವಾಕ್ಯಗಳನ್ನು ಸೂಚಿಸುವುದಾಗಿದೆ. ಈ ಎಲ್ಲ ಟೂಲ್ಗಳನ್ನು ನೀವು ಜೆಮಿನಿ AI ಆಪ್ನ ಸಹಾಯದಿಂದ ಒಟ್ಟಾಗಿ ಸೇರಿಸಿ ಇದನ್ನು ಇನ್ನೂ ಸುಲಭವಾಗಿ ಬಳಕೆ ಮಾಡಬಹುದು. ಇದಲ್ಲದೆ AI ಇನ್ನು ಅನೇಕ ದೈನಂದಿನ ಅನುಭವಗಳನ್ನು ಸುಲಭಗೊಳಿಸುತ್ತಿದೆ. ಅವುಗಳೆಂದರೆ ಚಾಟ್ ಬಾಟ್ಗಳು. ಅನೇಕ ಕಂಪನಿಗಳು ಉತ್ತಮ ಗ್ರಾಹಕ ಸೇವೆಯನ್ನು ಒದಗಿಸಲು AI ಆಧಾರಿತ ಚಾಟ್ ಬಾಟ್ಗಳನ್ನು ಬಳಸುತ್ತವೆ. ಉದಾಹರಣೆಗೆ, ಶಾಪಿಂಗ್ ಸೈಟ್ಗಳು AI ಆಧಾರಿತ ಚಾಟ್ ಬಾಟ್ಗಳನ್ನು ಬಳಸುತ್ತವೆ. ಇದರಿಂದ ಗ್ರಾಹಕರ ಅನುಭವ ಮತ್ತು ಸಹಾಯ ಮತ್ತಷ್ಟು ಉತ್ತಮವಾಗುತ್ತದೆ. ಫೇಶಿಯಲ್ ರೆಕಗ್ನಿಷನ್. AI ಮುಖಗಳನ್ನು ಗುರುತಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಈ ಟೆಕ್ನಿಕ್ನ ಕಾರಣದಿಂದ ಕೆಲವು ಮೊಬೈಲ್ ಫೋನ್ಗಳು ಕೇವಲ ಮುಖವನ್ನು ನೋಡಿ ಅನ್ಲಾಕ್ ಆಗುತ್ತದೆ. ಸ್ಪೀಚ್ ರೆಕಗ್ನಿಷನ್. AIಗೆ ನಿಮ್ಮ ಧ್ವನಿಯನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವಿದೆ. ಉದಾಹರಣೆಗೆ, ಗೂಗಲ್ನಲ್ಲಿ ನೀವು ಮಾತನಾಡುವುದರಿಂದಲೇ ಟೈಪಿಂಗ್ ಮಾಡಬಹುದು. ಯಾವುದೇ ವಿಷಯದ ಹೊಸ ಮಾಹಿತಿ ಮತ್ತು ಪರಿಕಲ್ಪನೆಗಳನ್ನು ಅಥವಾ ಕಾನ್ಸೆಪ್ಟ್ಗಳನ್ನು ಕಲಿಯಲು AIಯನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ಆದರೆ ಒಂದು ವಿಷಯದ ಬಗ್ಗೆ ಗಮನವಿಡುವುದು ತುಂಬ ಮುಖ್ಯವಾಗಿದೆ. ಯಾವಾಗಲೂ ಬೇರೆ ಬೇರೆ ಮೂಲಗಳಿಂದ ಓದಿ, ಭರವಸೆಯ ವಿಡಿಯೋಗಳು ಅಥವಾ ಮಾಹಿತಿಯನ್ನು ನೋಡಿ ಮತ್ತು ಆಳವಾಗಿ ಅರ್ಥ ಮಾಡಿಕೊಳ್ಳಿ.
ನಂತರ ತೀರ್ಮಾನಗಳನ್ನು ತೆಗೆದುಕೊಳ್ಳಿ. ಈ ರೀತಿಯಾಗಿ ನೀವು ಎಐ ಇಂದ ಪಡೆದ ಮಾಹಿತಿಯನ್ನು ಸರಿಯಾಗಿ ಮತ್ತು ಸುರಕ್ಷಿತವಾಗಿ ಬಳಸಲು ಸಾಧ್ಯವಾಗುತ್ತದೆ. ಇಲ್ಲಿಯವರೆಗೆ ನಾವು ನೋಡಿದೆವು, ಎಐ ನಮ್ಮ ದೈನಂದಿನ ಕೆಲಸಗಳನ್ನು ಸುಲಭಗೊಳಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಆ ಎಐ ಅನ್ನು ಒಬ್ಬ ಸಹಾಯಕ ಜೊತೆಗಾರನ ಹಾಗೆ ತಿಳಿದುಕೊಳ್ಳಿ. ಹೇಗೆಂದರೆ, ಇಮೇಲ್ ಬರೆಯುವ ಸಮಯದಲ್ಲಿ ನೀವು ಅದರ ಬಳಕೆಯನ್ನು ಕೇವಲ ನಿಮ್ಮ ವಿಚಾರಗಳ ಪರಿಶೀಲನೆಗಾಗಿ ಮಾತ್ರ ಉಳಿಸಿಕೊಳ್ಳಿ. ಸಂಪೂರ್ಣವಾಗಿ ಅದರ ಮೇಲೆ ಅವಲಂಬಿತರಾಗಬೇಡಿ. ಈ ರೀತಿಯಾಗಿ ನಾವು ನಮ್ಮ ಯೋಚನೆ ಮತ್ತು ರಚನಾತ್ಮಕತೆಯನ್ನು ಕೂಡ ಸರಿಯಾಗಿ ಉಳಿಸಿಕೊಳ್ಳಬಹುದು. ಹಾಗಾದರೆ ತಡವೇಕೆ? ನಡೆಯಿರಿ, ನೀವು ಕೂಡ ಎಐನ ಈ ಫೀಚರ್ಗಳನ್ನು ಬಳಕೆ ಮಾಡಿ, ಆದರೆ ಬುದ್ಧಿವಂತಿಕೆಯಿಂದ.